ಮೆಜಾರಿಟಿ ಇಸ್ ದ ಅಥಾರಿಟಿ. ಜನ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾವು ತಲೆ ಬಾಗಬೇಕಷ್ಟೇ. ಅದೇ ಬೆಂಗಳೂರಲ್ಲಿ ಪೋಲ್ ಆಗಿಲ್ಲ ಜಾಸ್ತಿ, ಅದರಿಂದ ಏನಾಗುತ್ತೆ, ಪೋಲ್ ಆಗದಿದ್ರೆ ಏನಾಗುತ್ತೆ, ಬಿ ಜೆ ಪಿಗೆ ಏಟ್ ಬೀಳ್ತದೆ. ಪ್ಲಸ್ ಪಾಯಿಂಟ್ ಅಂದರೆ ಅವರು ಡಿ ಕೆ ಕಡೆಯಿಂದ ಕೆಟ್ಟ ಹೆಸರಿದೆ ಕರ್ನಾಟಕದಲ್ಲಿ, ಅದರಿಂದ ಅವ್ರು ಬರೋಲ್ಲ. ಏನು ಯಾವ ಥರವಾದ ಗಿಮಿಕ್ಸ್ ಮಾಡೋಕ್ಕಾಗೋದಿಲ್ಲ, ಇವ್ರ ಥರ ಅವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಯಾಕೆಂದರೆ ಅವ್ರು ಇಷ್ಟು ಅಫ್ಷಲ್ ಅವರು. ಜನ ವಾತಾವರಣ ಹಂಗೈತೆ. ಒಳಗೆ ಏನು ಮಾಡಿದಾರ ಇಲ್ಲ, ದುಡ್ಡಿನ ವ್ಯವಹಾರ ನಡೀತದೆ. ಅದ್ರ ಮೇಲೆ ಏನಾರ ಹೋದರೆ ಡಿ ಕೆ ಸುರೇಶು ಬರ್ಬೋದು. ಮಂಜುನಾಥ್ ಸೇರಿದೆ, ಮೋದಿನೂ ಸೇರಿದೆ. ಇಲ್ಲಿ ಮಾತ್ರ ಈ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ ಕ್ಷೇತ್ರ ಕೆಲವೊಂದರಲ್ಲಿ ಮೋದಿ ಮಾತ್ರ ಎಫೆಕ್ಟ್ ಆಗಿದೆ. ಒಬ್ಬ ಎಂ ಪಿ ಪಾರ್ಲಿಮೆಂಟ್ ಏನು ಮಾತಾಡಿದ್ದಾರೆ ಇದುವರೆಗೂ? ಯಾವ ವಿಚಾರದ ಏನು ಮಾತಾಡಿಲ್ಲ ಅವ್ರು. ನಮ್ಮ ಕರ್ನಾಟಕಕ್ಕೋಸ್ಕರ ಯಾರೂ ಏನು ಯಾವ ಎಂ ಪಿಗಳು ಮಾತಾಡಿಲ್ಲ ಬಿಡಿ, ಇವರೇ ಅಲ್ಲ, ಯಾರೂ ಮಾತಾಡಿಲ್ಲ. ನಮ್ಮ ಕರ್ನಾಟಕದ ಅದು ದುರದೃಷ್ಟ ಅಷ್ಟೇ ಅದಲ್ಲ ಅಲ್ವಾ. ಒಳ್ಳೆಯ ಹೃದಯವಂತ, ಅದರಿಂದ ಒಳ್ಳೇದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಡವರಿಗೆ ಸೇವೆ ಮಾಡ್ತಾರೆ ಅವರು, ಒಳ್ಳೆ ಕಾಳಜಿ ಇದೆ ಅದ್ರ ಬಗ್ಗೆ, ಸರ್ವಿಸ್ ಮಾಡ್ತಾರೆ ಅವರು ಅಂದ್ಕೊಂಡು. ಬೆಂಗಳೂರು ಗ್ರಾಮಾಂತರದಲ್ಲಿ ಎಲೆಕ್ಷನ್ ಆಗಿದೆ ಅಲ್ವಾ, ಈ ಜೂನ್ಗೆ ರಿಸಲ್ಟ್ ಬರುತ್ತೆ. ನಿಮ್ಮ ಪ್ರಕಾರ ಯಾರು ಬರ್ಬೋದು ಈ ಕಡೆ? ಸಾರ್ವಜನಿಕ ಜನ ಬೆಂಬಲ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂತ ಇದ್ದಾರೆ. ಆದರೂ ಸುರೇಶ್ ಬಗ್ಗೆನೂ ಜೋರಾಗಿದೆ ಕ್ಯಾನ್ವಾಸು. ಮೋಸ್ಟ್ಲಿ ಇಬ್ರಿಗೂ ಟಫ್ ಫೈಟ್ ಇದೆ. ಫೈನಲ್ ಯಾರಿಗೆ ಅಂತ ಹೇಳೋಕ್ಕಾಗಲ್ಲ. ಆದರೂ 100% ಅವರು 90%, 10% ಡಿಫ್ರೆನ್ಸಲ್ಲಿ ಹೆಚ್ಚು ಕಮ್ಮಿ ಆಗೋದು ರಿಸಲ್ಟು. ನಾವೆಲ್ಲ ಸಾಮಾನ್ಯ ಪ್ರಜೆಗಳು, ನಮ್ಗೆ ಅಷ್ಟೇನು ಐಡಿಯಾ ಇರೋಲ್ಲ. ಅವ್ರಿಗೆ ಕೇಳ್ದಂಗೆ ಹೇಳ್ತೀವಿ, ಪೇಪರ್ ಓದಿರ್ತೀವಿ ಅಷ್ಟೇ. ಥ್ಯಾಂಕ್ ಯು. ಬಟ್ ಗೊತ್ತಿರುತ್ತಲ್ವಾ ಯಾರು ಡಿ ಕೆ ಶಿವಕುಮಾರ್ ಬರ್ತಾರಾ ಅಥವಾ ಇವ್ರು ಬರ್ತಾರಾ ಅನ್ನೋದು? ಅದು ಪರ್ಸೆಂಟೇಜ್ ಓಟು ಬೇರೆ ಜಾಸ್ತಿ ಆಗಿದೆ, 64% 66%. ನೋಡಬೇಕು. ನಿಮ್ಮ ಪ್ರಕಾರ ಯಾರು ಸರ್, ಡಿ ಕೆ ಸುರೇಶ್ ಸರ್ ಬರ್ಬೋದು ಅಥವಾ ಮೆಜಾರಿಟಿ ಇಸ್ ದ ಅಥಾರಿಟಿ. ಜನ ತೀರ್ಮಾನ ಏನು ಮಾಡ್ತಾರೆ ಅದಕ್ಕೆ ನಾವು ತಲೆ ಬಾಗಬೇಕಷ್ಟೇ. ಬಟ್ ಯಾರು ಬಂದರೆ ಒಳ್ಳೇದು ಬೆಂಗಳೂರು ಗ್ರಾಮಾಂತರಕ್ಕೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್. ಇದು ಅದು ಟಿ ವಿ ಮಾಧ್ಯಮ ಹತ್ರ ಹೇಳೋಕ್ಕೂ ಆಗಲ್ಲ, ಕಷ್ಟ ಇದೆ. ಯಾಕೆ ಅಂದರೆ ಇವೆಲ್ಲ ನೀವು ಕಾಮೆಂಟ್ಸ್ ಮಾಡ್ತೀರ ಟಿ ವಿಲಿ, ಅದು ಕೆಲವರು ತಪ್ಪು ತಿಳ್ಕೊತಾರೆ, ಕೆಲವು ಒಳ್ಳೇದಾಗಿ ತಿಳ್ಕೊತಾರೆ. ಅದಕ್ಕೋಸ್ಕರ ನಾವು ಯಾವುದೋ ಸಾಮಾನ್ಯ ಪ್ರಜೆಗಳು, ಹಿರಿಯ ನಾಗರಿಕರು ನಾವೆಲ್ಲ, ನಮಗೆಲ್ಲರೂ ಹೆಂಗೆ ಅಂದರೆ ಸೀನಿಯರ್ ಸಿಟಿಸನ್, ನಮ್ಮದೇ ಫೀಲಿಂಗ್ ಬೇರೆ ಇರ್ತದೆ. ನಮ್ಮ ಪ್ರಕಾರ ಮಂಜುನಾಥ್ ಸರ ಬರ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಹೆಚ್ಚು ಕಡಿಮೆ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಪೋಲಿಂಗು ಯಾವ ರೀತಿ ಮಾಡಿದ್ದಾರೆ ಜನ, ಅದು ಹೇಳೋಕ್ಕಾಗಲ್ಲ. ಅದೇ ಬೆಂಗಳೂರಲ್ಲಿ ಪೋಲ್ ಆಗಿಲ್ಲ ಜಾಸ್ತಿ, ಅದರಿಂದ ಏನಾಗುತ್ತೆ, ಪೋಲ್ ಆಗದಿದ್ರೆ ಏನಾಗುತ್ತೆ, ಬಿ ಜೆ ಪಿಗೆ ಏಟ್ ಬೀಳ್ತದೆ. ಇವೆಲ್ಲ ಹಿಂದೆ ಎಲ್ಲ ವರ್ಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದಾರೆ, ದುಡ್ಡು ಕಾಸು ಖರ್ಚು ಮಾಡ್ತಾರೆ ಇವರು. ಅದರಿಂದ ಅವ್ರು ಮಂಜುನಾಥ್ ಅವರು ಗೌರ್ಮೆಂಟ್ ಅಫಿಷಿಯಲ್ ಅವರು, ಈಗ ಬಂದಿರೋದು. ಈಗ ಡಾಕ್ಟ್ರ್ ವೃತ್ತಿಯಿಂದ ಬಂದು ರಾಜಕೀಯಕ್ಕೆ ಇಳಿದಿದ್ದಾರೆ ಅವರು. ಡೈರೆಕ್ಟಾಗೇ ಬಂದು ಇಳಿದ್ಬಿಟ್ಟಿದ್ದಾರೆ ಅವರು ಇದಕ್ಕೆ, ರಾಜಕೀಯಕ್ಕೆ. ಅವರು ಏನು ಯಾವ ಥರವಾದ ಗಿಮಿಕ್ಸ್ ಮಾಡೋಕ್ಕಾಗೋದಿಲ್ಲ, ಇವ್ರ ಥರ ಅವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಯಾಕೆಂದರೆ ಅವರು ಇಷ್ಟು ಅಫಿಷಿಯಲ್ ಅವರು. ಅದರಿಂದ ಡಿ ಕೆ ಸುರೇಶ್ ಅವ್ರು ಬರ್ತಾರೆ ಅಂತ ನಮ್ಮ ಅಭಿಪ್ರಾಯ ಅಷ್ಟೇ. ಯಾಕೆ ಅಷ್ಟು ಸ್ಟ್ರಾಂಗ್ ಆಗಿದೆ ಡಿ ಕೆ ಸುರೇಶ್ ಅವ್ರು ಬರಲ್ಲ ಅಂತ ಯಾಕೆ ಅನ್ಸುತ್ತೆ? ಇಲ್ಲೆಲ್ಲ ವರ್ಕ್ ಮಾಡಿಲ್ಲ, ಯಾವುದೇ ವರ್ಕು ಮಾಡಿಲ್ಲ. ಇಲ್ಲಿ ಹಿಂದಿಂದರು ಅವ್ರು ಇದ್ದಾರೆ, ಎಂ ಪಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಬಿಡಿ ಅಲ್ವಾ. ಒಬ್ಬ ಎಂ ಪಿ ಪಾರ್ಲಿಮೆಂಟ್ ಏನು ಮಾತಾಡಿದ್ದಾರೆ ಇದುವರೆಗೂ? ಯಾವ ವಿಚಾರದ ಏನು ಮಾತಾಡಿಲ್ಲ ಅವ್ರು. ನಮ್ಮ ಕರ್ನಾಟಕಕ್ಕೋಸ್ಕರ ಯಾರೂ ಏನು ಯಾವ ಎಂ ಪಿಗಳು ಮಾತಾಡಿಲ್ಲ ಬಿಡಿ, ಇವರೇ ಅಲ್ಲ, ಯಾರೂ ಮಾತಾಡಿಲ್ಲ. ನಮ್ಮ ಕರ್ನಾಟಕದ ಅದು ದುರದೃಷ್ಟ ಅಷ್ಟೇ ಅದಲ್ಲ ಅಲ್ವಾ. ಇವೆಲ್ಲ ಅಲ್ಲಿ ಬಿ ಜೆ ಪಿ ಇದ್ದರೆ ಇಲ್ಲಿ ಕಾಂಗ್ರೆಸ್ ಇರುತ್ತೆ, ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿ ಇರುತ್ತೆ. ಅಲ್ಲಿ ಪೊಸಿಷನ್ ಗೌರ್ಮೆಂಟ್ ಬರ್ತವೆ, ಬಂದಾಗ ಏನಾಗ್ತದೆ, ಅವ್ರಿಗೂ ಸಪೋರ್ಟ್ ಮಾಡಲ್ಲ, ಯಾವುದು ಕೊಡಲ್ಲ ಇವ್ರಿಗೆ. ಕರ್ನಾಟಕ ರಾಜ್ಯಕ್ಕೆ ಬರಬೇಕಾದಂಥ ಯಾವ ಸೌಲಭ್ಯನೂ ಕೊಡೋದಿಲ್ಲ ಅವರು ಅಲ್ವಾ. ಹೌದಲ್ವ, ನಮ್ಗೆ ಮೋಸ ಮಾಡಿ ಗೆದ್ದವ್ರೆ ಅಂತ ಅವ್ರಿಗೆ ಅನ್ಸಲ್ವಾ ಅಲ್ವಾ. ಯಾರೋ ಯೋಜನೆಗಳು ಮಾಡಿದ್ರು, ಗ್ಯಾರಂಟಿ ಯೋಜನೆ ಮಾಡಿದ್ರು, ಗೆದ್ದರು ಅನ್ನೋದು ಇರ್ತದೆ ಅವ್ರಿಗೆ ಮನಸ್ಸಲ್ಲಿ. ಇಂಡೈರೆಕ್ಟಾಗಿ ಇದ್ದೇ ಇರ್ತದೆ, ಯಾರೇ ಪೊಲಿಟಿಷಿಯನ್ ಆಗಲಿ ಇದ್ದೇ ಇರ್ತದೆ ಅಲ್ವಾ. ಇಸ್ ಎ ಮ್ಯಾಂಡೇಟ್ರಿ. ಸರ್, ಇನ್ನೂ ರಿಸಲ್ಟ್ ಬಂದಿಲ್ಲ. ಬಟ್ ರಿಸಲ್ಟ್ ಬಂದ ಮೇಲೆ ಡಾಕ್ಟರ್ ಮಂಜುನಾಥ್ ಅವ್ರು ವಿನ್ ಆದರೆ ಅವ್ರದ್ದೇನು ಪ್ಲಸ್ ಪಾಯಿಂಟ್ ಇತ್ತು ಅಂತ ಅನಿಸುತ್ತೆ. ಇಫ್ ಇನ್ ಕೇಸ್ ಡಿ ಕೆ ಸುರೇಶ್ ಅವ್ರು ವಿನ್ ಆದರೆ ಅವ್ರದ್ದೇನು ಪ್ಲಸ್ ಪಾಯಿಂಟ್ ಇತ್ತು? ಯಾರಾದರೂ ಇಬ್ಬರಲ್ಲಿ ಒಬ್ಬರು ಸೋತ್ರೂ ಅವ್ರದ್ದು ಮೈನಸ್ ಪಾಯಿಂಟ್ ಏನಿತ್ತು ಅಂತ ಅನ್ಸುತ್ತೆ? ಏನು ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅದು ಹೇಳೋಕ್ಕಾಗೋದಿಲ್ಲ ನಾವು. ಅವ್ರ ಇದ್ರೆ ಇರ್ತದೆ. ಡಾಕ್ಟರ್ ಮಂಜುನಾಥ್ ಅಂದರೆ ಅವ್ರಿಗೊಂದು ನೇಮ್ ಇತ್ತು, ಡಾಕ್ಟರ್. ಹೌದು, ಡಾಕ್ಟರ್ ಇದ್ದರು, ಅವರು ಫ್ರೀಯಾಗಿ ಸರ್ವಿಸ್ ಮಾಡಿದ್ದಾರೆ, ಬಡವರಿಗೆ ತುಂಬ ಜನ ಸ್ಪಂದಿಸಿದ್ದಾರೆ ಅವರು. ಅವ್ರ ಹೃದಯ ತಜ್ಞ ಅಂದರೆ ತುಂಬ ಇದಲ್ವಾ. ಎಷ್ಟೋ ಜನ ಪ್ರಾಣ, ಮನುಷ್ಯನಿಗೆ ಮುಖ್ಯವಾದ ಪ್ರಾಣ. ಅದು ಹೋದ್ಮೇಲೆ ಬೇರೆ ಏನು ಮಾಡೋಕ್ಕೆ, ಬೇರೆ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಪ್ರಾಣ ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅವ್ರು ಸ್ಪಂದಿಸಿದ್ದಾರೆ ಜನಗಳಿಗೆ, ಬಡವ್ರಿಗೆ ಸರ್ವಿಸ್ ಮಾಡಿದ್ದಾರೆ. ಬಡವ್ರನ್ನ ಮುಖ ನೋಡಿ ಅವ್ರು ಫೇಸ್ ರೀಡಿಂಗ್ ಮಾಡಿ ಅವ್ರಿಗೆ ಸರ್ವಿಸ್ ಮಾಡಿದ್ದಾರೆ ಅಂತ ಒಳ್ಳೆಯ ವ್ಯಕ್ತಿ ಅಷ್ಟು ಹೇಳ್ಬೋದು. ಡಿ ಕೆ ಸುರೇಶ್ ಅವ್ರ ಬಗ್ಗೆ ಹೇಳೋದಿದ್ರೆ ಅವ್ರದ್ದು ಏನು ಪ್ಲಸ್ ಪಾಯಿಂಟ್ ಇತ್ತು? ಬಗ್ಗೆ ಏನು ಐಡಿಯಾ ಇಲ್ಲಮ್ಮ, ನಾವು ಅಫಿಷಿಯಲ್ಸ್, ನಾವು ಅದ್ರ ಐಡಿಯಾ ಇಲ್ಲ ಅದ್ರ ಬಗ್ಗೆ. ನಮ್ಮ ಪ್ರಕಾರ ಮಂಜುನಾಥೇ ಬರ್ತಾರೆ. ಯಾಕೆ ಅವ್ರು ಬರ್ತಾರೆ? ಅವ್ರು ಬಂದರೆ ಒಳ್ಳೆಯದು. ಮುಂದೆ ಸೆಂಟ್ರಲ್ ಹೆಲ್ತ್ ಮಿನಿಸ್ಟರ್ ಆಗ್ತಾರೆ, ದೇಶಕ್ಕೆ ಒಳ್ಳೆಯದಾಗ್ತದೆ. ಅದರಿಂದ ಅವರೇ ಬರಬೇಕು. ಇಷ್ಟು ವರ್ಷ ಡಿ ಕೆ ಸುರೇಶ್ ಅವರು ಇದರಲ್ಲಿ ಇದ್ದರು, ಗ್ರಾಮಾಂತರದಲ್ಲಿ ಅವರಿದ್ದರು. ಸೊ ಅವರು ಒಂದು ಸೋಲೋದಕ್ಕೆ, ಒಂದು ಗೆಲ್ಲೋದಕ್ಕೆ ಏನು ಪ್ಲಸ್ ಪಾಯಿಂಟ್, ಏನು ಮೈನಸ್ ಪಾಯಿಂಟ್ ಅಂತ ಅನ್ಸುತ್ತೆ? ಪ್ಲಸ್ ಪಾಯಿಂಟ್ ಅಂದರೆ ಅವರು ಡಿ ಕೆ ಕಡೆಯಿಂದ ಕೆಟ್ಟ ಹೆಸರಿದೆ ಕರ್ನಾಟಕದಲ್ಲಿ, ಅದರಿಂದ ಅವ್ರು ಬರೋಲ್ಲ. ಅಂದಾಜಿಗೆ 50-50 ಫೈಟ್ ಐತೆ.
ಆದರೆ ಒಂದು ಹಂತದಲ್ಲಿ ಮಂಜುನಾಥ್ ಬರ್ಬೋದು ಅಂತ ಹೋಪ್ ಐತೆ. ಯಾಕೆ ಅವರೇ ಬರ್ಬೋದು ಅನ್ನೋದು ಹೋಪು? ಆ ಒಳ್ಳೆತನಕ್ಕೆ ಜನಗಳು ಓಟ್ ಹಾಕೋರು ಅನ್ನೋದೊಂದು ಅಷ್ಟೇ, ಇಷ್ಟಕ್ಕೆ ಓಟ್ ಹಾಕಿರ್ತಾರೆ. ಒಳ್ಳೆತನ ಅನ್ನೋದೊಂದು ಇರೋದಕ್ಕೆ ಓಟ್ ಹಾಕಿರ್ತಾರೆ. ಮುಂದೆ ಏನಾರ ಗೆದ್ದರೆ ಮಂತ್ರಿ ಆದರೆ ಇಲ್ಲಿ ಹೆಂಗೆ ಬೆಂಗಳೂರು ಜಯದೇವ ಆಸ್ಪತ್ರೆ ಅಭಿವೃದ್ಧಿ ಪಡಿಸಿದಾರೋ ಹಂಗೆ ದೇಶದಲ್ಲೂ ಏನಾರು ಒಂದು ಇದಕ್ಕೆ ವೈದ್ಯಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಅನುಭವದಿಂದ ಅವ್ರನ್ನ ನಿಂತ್ಕೊಳ್ಳೋಕೆ ಹೇಳಿದ್ದಾರೆ ಬಿ ಜೆ ಪಿ ಕಡೆಯಿಂದ ಅಮಿತ್ ಶಾ ಮತ್ತು ಮೋದಿಯವರು. ಗೆದ್ದರೆ ಒಳ್ಳೇದಾಗ್ಬೋದು ಕರ್ನಾಟಕಕ್ಕೆ ಅಂತ ನನ್ನ ಅನುಭವ. ಸೊ ಇನ್ನೊಂದೇನೆಂದರೆ ಇವಾಗ ಎಲೆಕ್ಷನಲ್ಲಿ ರಿಸಲ್ಟ್ ಬರಬೇಕಾದ್ರೂ ಜನಗಳ ಒಪಿನಿಯನ್ಗೂ ಎಲ್ಲರೂ ಒಂದು ಯೋಚನೆ ಮಾಡಿರ್ತಾರೆ, ಅವ್ರು ಒಳ್ಳೆ ವ್ಯಕ್ತಿನ, ಅವ್ರ ವ್ಯಕ್ತಿತ್ವ ಹೇಗೆ ಎಲ್ಲದನ್ನೂ ಯೋಚನೆ ಮಾಡಿರ್ತಾರೆ. ಸೊ ಇವರಿಬ್ಬರಲ್ಲಿ ಯಾವುದು ಪ್ಲಸ್ ಪಾಯಿಂಟ್ ಆಗುತ್ತೆ ವಿನ್ ಆಗೋದಕ್ಕೆ ಅಂತ ಅನ್ಸುತ್ತೆ? ಡಾಕ್ಟರ್ ಮಂಜುನಾಥ್, ಡಿ ಕೆ ಸುರೇಶ್ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇಬ್ಬರು ಅವರು ಒಂಥರ ಸಾರ್ವಜನಿಕ ಸೇವೆ ಮಾಡ್ತಾಯಿದ್ದಾರೆ. ಡಿ ಕೆ ಸುರೇಶ್ಗೂ ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರು ಒಂಥರ ಸಾರ್ವಜನಿಕ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ತುಲನೆ ಮಾಡ್ತಾರೆ ಈಗಿನ ಜನ, ಯಾರು ದಬ್ಬಾಳಿಕೆ ಮಾಡ್ತಾರೆ, ಯಾರು ದುಡ್ಡಿನಷ್ಟರಲ್ಲಿ ಅಧಿಕಾರದ ಮಾತನ್ನು ದಾಟಿಲಿ ಗೊತ್ತಾಗ್ಬಿಡುತ್ತೆ. ಆ ಮಾತನ್ನು ದಾಟಿಲಿ ಹಿಡಿದು ಓಟ್ ಹಾಕಿರ್ತಾರೆ ಅಂತ ನನ್ನ ಅನುಭವ. ನಿಮ್ಮ ಪ್ರಕಾರ ಆಗುತ್ತೆ ಡಾಕ್ಟರ್ ಮಂಜುನಾಥ್ ಬರ್ಬೋದು ಅಂತ ಅನುಭವ, ನೋಡಬೇಕು ಅಷ್ಟೇ. ಜನ ವಾತಾವರಣ ಹಂಗೈತೆ. ಒಳಗೆ ಏನು ಮಾಡಿದಾರ ಇಲ್ಲ ದುಡ್ಡಿನ ವ್ಯವಹಾರ ನಡೀತದೆ, ಅದ್ರ ಮೇಲೆ ಏನಾರ ಹೋದರೆ ಡಿ ಕೆ ಸುರೇಶು ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ನಮ್ಮದು ಆ್ಯಕ್ಚುಲಿ ನಾರ್ತ್ ಇರೋದು, ಅದೇ ನಾವು ನಾರ್ತ್ ಇರೋದು ನಮ್ಮದು ಕಾನ್ಸ್ಟಿಟ್ಯೂನ್ಸಿ ಅಲ್ಲ. ನಮ್ಗೆ ಅಷ್ಟು ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೂ ಮಂಜುನಾಥ್ ಬರ್ಬೋದು ಅಂದ್ಕೊಂಡಿದ್ದೀವಿ. ಅದು ಅವರು ಸೇವೆ ಮಾಡಿದ್ದಾರೆ, ಪ್ಲಸ್ ಮೋದಿ ಅಲೆ, ಅದರಿಂದ ಅವರು ಬರೋ ಸಂಭವ ಇದೆ. ಅಂದರೆ ಇವಾಗ ಜನಗಳು ಅವ್ರನ್ನ ನೋಡಿ ಓಟ್ ಹಾಕಿದ್ದಾರೆ ಅಂತ ಅಂದ್ಕೊಳ್ತೀರಾ ಅಥವಾ ಮೋದಿ ನೋಡಿ ಓಟ್ ಹಾಕಿದ್ದಾರೆ? ಎರಡು, ಮಂಜುನಾಥ್ ಸೇರಿದೆ, ಮೋದಿನೂ ಸೇರಿದೆ. ಇಲ್ಲಿ ಮಾತ್ರ ಈ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ ಕ್ಷೇತ್ರ ಕೆಲವೊಂದರಲ್ಲಿ ಮೋದಿ ಮಾತ್ರ ಎಫೆಕ್ಟ್ ಆಗಿದೆ. ಹೌದು, ಆಗಿದೆ. ಡಾಕ್ಟರ್ ಮಂಜುನಾಥ್ ಬಗ್ಗೆ ನಿಮ್ಗೆ ಒಪಿನಿಯನ್ ಏನಿದೆ ಸರ್? ಯಾಕಂದರೆ ಅವ್ರು ಇದು ಫಸ್ಟ್ ಸರಿ ರಾಜಕೀಯಕ್ಕೆ ಎಂಟ್ರಿ ಆಗಿರೋದು. ಒಳ್ಳೆಯ ಹೃದಯವಂತ, ಅದರಿಂದ ಒಳ್ಳೇದು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಬಡವರಿಗೆ ಸೇವೆ ಮಾಡ್ತಾರೆ ಅವರು, ಒಳ್ಳೆ ಕಾಳಜಿ ಇದೆ ಅದ್ರ ಬಗ್ಗೆ, ಸರ್ವಿಸ್ ಮಾಡ್ತಾರೆ ಅವರು ಅಂದ್ಕೊಂಡು. ಇನ್ನೊಂದೇನೆಂದರೆ ಎಲೆಕ್ಷನ್ ರಿಸಲ್ಟಲ್ಲಿ ಅವರು ಯಾವ ಥರ ಇದ್ದರು ಹಿಂದೆ ಅನ್ನೋದನ್ನು ಪ್ಲಸ್ ಪಾಯಿಂಟ್ ಆಗುತ್ತೆ. ನಿಮ್ಗೆ ಏನು ಅನ್ಸುತ್ತೆ? ಡಿ ಕೆ ಸುರೇಶ್ ಅವ್ರದ್ದು ಮತ್ತು ಡಾಕ್ಟರ್ ಮಂಜುನಾಥ್ ಅವ್ರದ್ದು ಏನು ಪ್ಲಸ್ ಪಾಯಿಂಟ್ ಆಗುತ್ತೆ ವಿನ್ ಆಗೋದಕ್ಕೆ ಈ ಸರಿ ಎಲೆಕ್ಷನಲ್ಲಿ ಅಂತ ಅನ್ಸುತ್ತೆ? ಅದೇ ಮೋದಿ ಅಲೆ ಇವ್ರದ್ದು ಅದೇ ಬರ್ಬೋದು. ಮಂಜುನಾಥ್ ಅವ್ರದ್ದು ಒಳ್ಳೆ ಸಾಧು ಒಳ್ಳೆ ಮನುಷ್ಯ, ಅದೇ ಹೇಳಿದ್ರೆ ಹೃದಯವಂತ ಅಂತ ಹೇಳಿದೆ. ಅದಕ್ಕೆ ನಾನು ಅದರಿಂದ ಅದ್ರ ಬಗ್ಗೆ ಅಷ್ಟು ನಮಗೆ ಗೊತ್ತಿಲ್ಲ. ಅವ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಅವ್ರು ರಾಜಕಾರಣಿ, ಪಕ್ಕ ರಾಜಕಾರಣಿಗಳು. ಈ ಸಲ ಮೋಸ್ಟ್ಲಿ ಅವ್ರು ಸೋಲ್ಬೋದು ಅಂದ್ಕೊಂಡಿದ್ದೀವಿ ನಾವು. ಬೀಟ್ ಪ್ಲಸ್ ಕರ್ನಾಟಕ.